ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಕಾರ್ತಿಕ್ ಬಂದು ನಾವು ಹೊರಟಿದ್ದೀವಿ ಶಿವಮೊಗ್ಗಕ್ಕೆ. ನಾವು ಹೊರಟಾಗ ಇನ್ನೂ ಸ್ವಲ್ಪ ಅಷ್ಟೇ ಟೆನ್ಷನೆಲ್ಲ ಇದ್ವಿ, ಯಾಕಂದರೆ ಕಾರ್ತಿಕ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಈಗ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ನೀವು ಹೋಗಲೇಬೇಕು ಅಂತ ಹೇಳಿದ್ರಂತೆ. ನಾವೆಲ್ಲ ರೀತಿಯಿಂದ ಅಡ್ಮಿಷನ್ನು ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಲಿಲ್ಲ. ಆಮೇಲೆ ಕಾರ್ತಿಕ್ಕು ಅತ್ತೆ ಮಾವಂಗೆಲ್ಲ ಹೇಳಿದಾಗ ಅತ್ತೆ ಮಾವ ಅವ್ರಿಗೆ ಪರಿಚಯವ್ರಿಗೆಲ್ಲ ಕಾಲ್ ಮಾಡಿ ಈ ರೀತಿ ಆಗ್ತಾಯಿದೆ, ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಹೌದು ಅನ್ಯಾಯ ಆಗ್ತಾಯಿದೆ, ಹೆಲ್ಪ್ ಮಾಡೋಣ ಅಂತ ಒಬ್ಬರು ಸಹಾಯ ಮಾಡಿದ್ರು, ಕಾಲ್ ಮಾಡಿ ಎಲ್ಲ ಹೇಳಿದ್ರು ಕಾರ್ತಿಕ್ ಅವ್ರಿಗೆ. ಈಗ ಆಲ್ರೆಡಿ ಎಲ್ಲನೂ ಸೆಟ್ ಆಗಿದೆ, ಚೇಂಜ್ ಮಾಡಬೇಡಿ ಅಂತ, ಅದಕ್ಕೋಸ್ಕರ ಮತ್ತೆ ರಿಟೈನ್ ಮಾಡ್ತೀವಿ ಅಂತ ಒಪ್ಕೊಂಡ್ರು. ಸೊ ಕಾರ್ತಿಕ್ಕಿಗೆ ಈಗ ವಾಪಸ್ ಮಣಿಪಾಲಲ್ಲೇ ರಿಟೈನ್ ಮಾಡ್ಕೋತಾ ಇದ್ದಾರೆ. ಸೊ ಅದೊಂದು ಸಮಾಧಾನದಿಂದ ಮತ್ತೆ ನಾವು ಅರ್ಧ ಜರ್ನಿ ನೆಮ್ಮದಿಯಿಂದ ಟ್ರಾವೆಲ್ ಮಾಡಿ 3 hours ಬಂದ್ಬಿಟ್ವಿ. ಮಣಿಪಾಲಿಂದ ಬಂದಿದ್ದೇ ಗೊತ್ತಾಗಲಿಲ್ಲ. ಬಟ್ ಈ ತೀರ್ಥಹಳ್ಳಿ ರೋಡಲ್ಲಿ ಸ್ವಲ್ಪ ಸುಸ್ತಾದಂಗೆ ಆಯಿತು. ಚರಿತು, ನಾವೆಲ್ಲಿ ಬಂದಿದ್ದೀವಿ? ದಾದಾ ಮನೆ, ಅತ್ತೆ ಮನೆಗೆ ಬಂದಿದ್ದೀವಿ. ಇಲ್ಲಿ ಅತ್ತೆ ಫೋನ್ ಮಾಡಿ ಎಗ್ ಬಿರಿಯಾನಿ ಮಾಡಿದ್ದೀನಿ, ಊಟ ಮಾಡ್ಕೊಂಡಿರಿ, ನಾನು ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ನೋಡಿ ಈರುಳ್ಳಿ ಕೂಡ ಕಟ್ ಮಾಡಿಟ್ಟು ಹೋಗಿದ್ದಾರೆ ನೆಂಚ್ಕೊಳ್ಳೋಕ್ಕೆ. ಇಲ್ಲಿ ಸ್ವೀಟ್ಸು ಏನೇನೋ ಇದೆ. ಬಂದ ತಕ್ಷಣ ಬಚ್ಚು ಬಚ್ಚು ಅಂತ ನೋಡ್ಕೊಂಡ್ಬಿಟ್ಟ. ಅಪ್ಪ ಅಮ್ಮ ಕೂಡ ಅವತ್ತೇ ಶಿವಮೊಗ್ಗಕ್ಕೆ ಬಂದಿದ್ದರು. ಅಪ್ಪಾಜಿ ಹೆಲ್ತ್ ಚೆಕಪ್ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದರು. ನಂದು 2 weeks ಆಗಿತ್ತು ನಾವು ತರೀಕೆರೆಯಿಂದ ಹೊರಟು. ನನ್ನ ಶೂಟಿಂಗ್ ಎಲ್ಲ ತುಂಬ ಪೆಂಡಿಂಗ್ ವರ್ಕ್ಗಳಿದ್ವು. ಸೊ ನಾನು ಶೂಟಿಂಗ್ ವರ್ಕ್ ಮಾಡ್ಕೊಳ್ಳೋಕ್ಕೆ ಅಂತ ವಾಪಸ್ ಅಪ್ಪ ಅಮ್ಮನ ಜೊತೆ ತರೀಕೆರೆಗೆ ಹೋಗಿ ಶೂಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಸ್ವಾತಿಗೋಸ್ಕರ ಅವಳ ಫೇವ್ರೆಟ್ ರಸ್ಮಲೈ ಮತ್ತು ಚಿಕನ್ ಡ್ರೈ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ತೊಗೊಂಡು ಶಿವಮೊಗ್ಗಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಶೂಟಿಂಗ್ ವರ್ಕ್ ಎಲ್ಲ ಮುಗೀತು. ಇವತ್ತು ಮಾವನ ಬರ್ತ್ಡೇ. ಸೊ ನಾನು ಬೆಳಗ್ಗೆನೇ ಕೇಕ್ ಆರ್ಡ್ರ್ ಕೊಟ್ಟಿದ್ದೆ ಅಲ್ಲೇ ಶಿವಮೊಗ್ಗದಲ್ಲೇ. ಈಗ ಆನ್ ದ ವೇ ಹೋಗ್ತಾ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ನಾವು ದಾರಿಯಲ್ಲಿ ಸ್ವಾತಿನೂ ಪಿಕ್ ಮಾಡಿಕೊಂಡು ಕೇಕ್ನೂ ಪಿಕ್ ಮಾಡಿಕೊಂಡು ಮಾವನ ಫೇವ್ರೆಟ್ ಚಿರ್ಮುರಿ ಮತ್ತು ಬೋಂಡ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಾವ ನೆನ್ನೆ ನೈಟು ಇವತ್ತು ಬೆಳಗ್ಗೆ ಆದರೂ ಕೂಡ ನನಗೆ ಗೊತ್ತೇ ಇರಲಿಲ್ಲ ನನ್ನ ಬರ್ತ್ಡೇ ಅಂತ, ಮರ್ತೇ ಹೋಗಿದ್ದೆ ಅಂತ ಹೇಳ್ತಾಯಿದ್ರು. ಅವ್ರ ಫೇವ್ರೆಟ್ ಮ್ಯಾಂಗೋ ಫ್ಲೇವರ್ ಪೇಸ್ಟ್ರಿ ತಂದಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಮನೇಲಿರೋ ಟೀಪಾಯಿ ಮೇಲೇ ಕೇಕ್ ಕಟ್ಟಿಂಗಿಗೆ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದೀವಿ. ಕೇಕ್ ಜೊತೆ ಬೆಳ್ಳುಳ್ಳಿ ಖಾರ ಕೂಡ ತಂದಿದ್ದೆ. ಕೇಕ್ ಕೆಫೆಯಿಂದ ತಂದಿದ್ದು ಕೇಕ್ ಇದು. ಯಾವಾಗಲೂ ಚೆನ್ನಾಗಿರುತ್ತೆ ಕೇಕ್ ಕೆಫೆಯಲ್ಲಿ ಅಂತ. ನಾವು ಯೂಶ್ವಲಿ ಎಲ್ಲರ ಬರ್ಡೇಸ್ಗೂ ಅಲ್ಲೇ ತರ್ತೀವಿ. ಸೊ ಸೆಟಪ್ ಎಲ್ಲ ರೆಡಿ ಆಯಿತು. ಈಗ ಮಾವ ಕೇಕ್ ಕಟ್ ಮಾಡ್ತಾರೆ. ಎಲ್ಲ ಕಟ್ಟಾಯಿತು ಅಂತ ನಿಂತ್ಕೊಂಡು ಹೋಗ್ಬೋದು. ಕೊಡ್ತಾರಲ್ಲ ಎಲ್ರು ಕಟ್ಟಾಕ್ತಾರೆ. ನೀವು ಅಕ್ಕ ಹುಷಾರು, ಭಾರಿ ಡೇಂಜರು. ಸ್ಪಾರ್ಕಲ್ ಕ್ಯಾಂಡಲ್ ಹಚ್ಚಕ್ಕೆ ಹೋಗಿ ಬ್ಲಾಸ್ಟ್ ಆಗೋಯ್ತು. ತುಂಬ ಅಂದರೆ ತುಂಬ ಭಯ ಆಗೋಯ್ತು. ಸ್ವಾತಿ ಕಣ್ಣಿಗೆ ಅಥವಾ ಏನಾದರೂ ಸ್ಕಿನ್ನಿಗೆ ಏನಾಯಿತೋ ಏನೋ ಅಂತ ತುಂಬ ಭಯ ಆಗೋಗ್ಬಿಟ್ಟಿತ್ತು. ಇನ್ಮೇಲೆ ಯಾವತ್ತೂ ಸ್ಪಾರ್ಕಲ್ ಕ್ಯಾಂಡಲ್ ತರೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ವಿ. ನಾರ್ಮಲ್ ಕ್ಯಾಂಡಲ್ಸೇ ಬೆಟರು. ಇಲ್ಲ ಚಾಕ್ಲೇಟ್ ಚೀತಾ ಡೆಕೋರೇಷನ್ One, two, three. Hey!
ಕೇಕ್ ಕಟ್ ಮುಗೀತು, ಹಾಗೆ ಫೋಟೋಶೂಟ್ ಎಲ್ಲ ಮುಗೀತು, ಕೇಕ್ ಎಲ್ಲ ತಿಂದ್ವಿ ಖಾರದ ಜೊತೆಗೆ, ಚೆನ್ನಾಗಿತ್ತು. ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ. ಇನ್ನೇನು ಡಿನ್ನರ್ ಟೈಮು. ಸೊ ಅಮ್ಮ ಮಾಡಿರೋ ರಸಮಲೈ ಚಿಕನ್ ಫ್ರೈ ಎಲ್ಲ ಹೇಗಿದೆ ಅಂತ. ಇದು ಸ್ವಾತಿ ಲಾಸ್ಟ್ ಬೈಕೆಗಳು ಅನಿಸುತ್ತೆ, ಯಾಕಂದರೆ ಇನ್ನು ಎನಿ ಟೈಮ್ ಅವಳು ಡೆಲಿವರಿ ಆಗ್ಬೋದು. ಹಾಸ್ಪಿಟಲ್ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಚಿಕನ್ ತುಂಬ ಸಿಂಪಲಾಗಿ ಮಾಡಿ, ಮಸಾಲೆ ಏನೂ ಹಾಕಬೇಡಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಸಿಂಪಲ್ ಚಿಕನ್ ಫ್ರೈ ಮಾಡ್ಕೊಂಡು ಬಂದಿದ್ದಾರೆ, ಮಸಾಲೆ ಹಾಕ್ದಲೇ. ಕೇಳೋಣ ಬನ್ನಿ ಹೇಗಾಗಿದೆ ಎಲ್ಲ ಐಟಮ್ಸು ಅಂತ. ತಿಂದು ಹೆಂಗಿದೆ ಹೇಳ್ಬೇಕು ಈಗ ನೀನು ರಿವ್ಯೂ. ಇದೆಯಾ? ಅಪ್ಪ ವೆಜಿಟೇರಿಯನ್ನು, ಸೊ ಅವ್ರಿಗೆ ನುಗ್ಗೆಕಾಯಿ ಸಾರು, ಅನ್ನ, ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಬೋಂಡ, ನಮಗೆಲ್ರಿಗೂ ಅನ್ನ ನುಗ್ಗೆಕಾಯಿ ಸಾರು ಜೊತೆಗೆ ಅಮ್ಮ ಮಾಡಿರೋ ಚಿಕನ್ ಫ್ರೈ, ಹಾಗೆ ಡೆಸರ್ಟಾಗಿ ರಸಮಲೈ. ಎಲ್ಲನೂ ಅಮೇಝಿಂಗ್ ಆಗಿತ್ತು ಡಿನ್ನರ್. ಸಿಂಪಲ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಬೆಳಗ್ಗೆ ಅಪ್ಪಾಜಿಗೆ ನಾನು ಬಾಡಿ ಚೆಕಪ್ಗೆ, ಹೆಲ್ತ್ ಚೆಕಪ್ಗೆ ಕರ್ಕೊಂಡು ಹೋಗಬೇಕಿತ್ತು. ಸೊ ಬೆಳಗ್ಗೆನೇ ಹೊರಟಿದ್ದೀವಿ. ಇಷ್ಟೆಲ್ಲ ಚೆಕಪ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಒಂದು ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ. ನೀವು ಬೇಕಂದರೆ ಸ್ಪೆಸಿಫಿಕ್ ಟೆಸ್ಟ್ಸ್ ಕೂಡ ಮಾಡಿಸ್ಬೋದು. ಎವ್ರಿ ಇಯರ್ ಹೋಲ್ ಬಾಡಿ ಚೆಕಪ್ ಅಂತ ಮಾಡ್ತಾರೆ. ಅದು ಮಾಡಿಸೋದ್ರಿಂದ ನಿಮ್ಗೇನಾದರೂ ತೊಂದರೆ ಇದ್ದರೆ ಅದರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಮುಂಚೆನೇ. ಏನಾದರೂ ತುಂಬ ಸೀರಿಯಸ್ ಆಗೋಕ್ಕೂ ಮುಂಚೆನೇ ಗೊತ್ತಾಗುತ್ತೆ. ಈ ರೀತಿ ನಿಮ್ಗಲ್ಲಿ ಹೋದರೆ ಒಂದು ಪಾಂಪ್ಲೆಟ್ ಕೊಡ್ತಾರೆ. ಇದರಲ್ಲಿ ಎಲ್ಲ ಥರದ ಮಾಹಿತಿ ಇದೆ, ಯಾವ್ಯಾವ ಥರ ಡಾಕ್ಟರ್ಸ್ ಇದ್ದಾರೆ ಸರ್ಜಿ ಹಾಸ್ಪಿಟಲಲ್ಲಿ, ಹಾಗೆ ಯಾವ್ಯಾವ ಪ್ಯಾಕೇಜಸ್ ಸಿಗುತ್ತೆ ಅಂತ. ನಾನು ಮಾವಂಗೆ ಒಂದು ಪ್ಯಾಕೇಜ್ ತೊಗೊಳ್ಳೋಣ ಅಂತ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಅದೇ ರೀತಿ ನಿಮ್ಮನೇಲೂ ಕೂಡ ಹಿರಿಯ ನಾಗರಿಕರಿದ್ದರೆ ಈ ಪ್ಯಾಕೇಜ್ ತುಂಬ ಹೆಲ್ಪ್ ಆಗುತ್ತೆ. 60+ ಇಯರ್ಸ್ ಇರೋರಿಗೆ ಈ ಪ್ಯಾಕೇಜ್ ತುಂಬ ಹೆಲ್ಪ್ಫುಲ್ಲು. ಹಿರಿಯ ನಾಗರಿಕರಿಗೆ ಹೆಲ್ತ್ ಚೆಕಪ್ ಪ್ಯಾಕೇಜ್ ಅಂತಲೇ ಇದೆ. ಇದರಲ್ಲಿ 2400 ರೂಪೀಸ್ ಆಗುತ್ತೆ. ಇದರಲ್ಲಿ ಎಲ್ಲ ಥರದ ಟೆಸ್ಟ್ಸು, ಎಕ್ಸ್ರೇ, ಸ್ಕ್ಯಾನು, ಹಾಗೆಯೇ ಬ್ಲಡ್ ಚೆಕಪ್ಪು, ಕೊಲೆಸ್ಟ್ರಾಲ್ ಚೆಕಪ್ಪು, BP, ಶುಗರು, ಎಲ್ಲ ಥರ ಚೆಕಪ್ ಮಾಡ್ತಾರೆ ಇದರಲ್ಲಿ. ಯೂರಿಕ್ ಆ್ಯಸಿಡ್ಡು, ಯೂರಿನ್ ಟೆಸ್ಟು ಎಲ್ಲನೂ. ಸೊ ಆ ಪ್ಯಾಕೇಜ್ನ ನಾನು ಮಾವಂಗೆ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಮಾಹಿತಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹೆಲ್ತ್ ಚೆಕಪ್ ಎಲ್ಲ ಆಯಿತು. ರಿಪೋರ್ಟ್ ಬರೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದರು. ಅಮ್ಮ, ನಾನು, ಅಣ್ಣ ಎಲ್ಲರೂ ಹೋಗಿ ರಿಪೋರ್ಟ್ ಇಸ್ಕೊಂಡು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಕಾರ್ತಿಕು ತರೀಕೆರೆಗೆ ಬಂದಿದ್ದೀವಿ ಶಿವಮೊಗ್ಗದಿಂದ. ಕೆಲವೊಂದು ಅಟ್ಟದ ಮೇಲಿರೋವಂಥ ಸಾಮಾನು, ನಾವು ತುಂಬ ಜಾಸ್ತಿ ಯೂಸ್ ಮಾಡದೇ ಇರೋ ಸಾಮಾನು ಇಲ್ಲಿ ಶಿವಮೊಗ್ಗ ಮನೆಯಲ್ಲಿ ಅಟ್ಟದ ಮೇಲೆ ಇಟ್ಬಿಟ್ಟು ಹೋಗೋಣ ಅಂತ. ಯಾಕಂದರೆ ನಾವು ಸೆಲೆಕ್ಟ್ ಮಾಡಿರೋ ಮನೆ ಉಡುಪಿಯಲ್ಲಿ ತುಂಬ ಅಟ್ಟ ಸ್ಪೇಸ್ ಇಲ್ಲ, ಅಲ್ಲಿ ಸ್ವಲ್ಪನೇ ಇದೆ, ಲಿಮಿಟೆಡಾಗಿ ಇಟ್ಕೋಬೋದು. ಸೊ ಆದಷ್ಟು ಸಾಮಾನ ನಾವು ಇಲ್ಲೇ ಇಟ್ಟೋದ್ರೆ ನಮಗೆ ಅಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ಅಂತ ನಾವು ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ತರೀಕೆರೆಗೆ. ಸೊ ಇದಿಷ್ಟು ಐಟಮ್ಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಬೇಡದಿಲ್ದಿರೋದು ಇದು ಯಾವುದೂ ಈಗ ನಮಗೆ ಸದ್ಯಕ್ಕೆ ಯೂಸಿಗೆ ಬರ್ತಾ ಇಲ್ಲ. ಬೇಕಂದರೆ ನಾವು ಶಿವಮೊಗ್ಗಕ್ಕೆ ಬಂದಾಗ ತೊಗೊಂಡು ಕೂಡ ಹೋಗ್ಬೋದು. ಸೊ ಇದನ್ನೆಲ್ಲ ಕಾರಲ್ಲಿ ತುಂಬಿಸಿಟ್ಟಿದ್ದೀವಿ. ಡಿಕ್ಕಿಯಲ್ಲಿ ಒಂದಿಷ್ಟು, ಇಲ್ಲಿ ನೋಡಿ ಸೀಟ್ ಮಾಡಿಸ್ಬಿಟ್ಟು ಇಲ್ಲೂ ಕೂಡ ಒಂದಷ್ಟು ಸಾಮಾನು ಇಟ್ಟಿದ್ದಾರೆ. ಇದೆಲ್ಲನೂ ಸುಮ್ಮನೆ ತೊಗೊಂಡೋದ್ರೆ ಅಲ್ಲಿ ಅಟ್ಟದ ಮೇಲೆ ಇಡೋಕ್ಕೆ ಕೂಡ ಜಾಗ ಇಲ್ಲ, ಅದಕ್ಕೋಸ್ಕರನೇ ಈ ಸಾಮಾನೆಲ್ಲ ತೊಗೊಂಡು ಹೋಗ್ತಿರೋದು ನೋಡಿದ್ರೆ ನನಗೆ ತರೀಕೆರೆಗೆ ಬಂದು ಸಾಮಾನು ಜೋಡಿಸಿ ಹೋಗ್ತಾ ಇದ್ವಿ ನಾವು ಡೈಲಿ 1 ವೀಕು. ಮೊನ್ನೆ ತಾನೇ ಬಂದು ಸಾಮಾನು ಜೋಡಿಸಿ ಹೋದಂಗಿದೆ. ಆಗಲೇ ಖಾಲಿ ಮಾಡೋ ಟೈಮ್ ಬಂದುಬಿಟ್ಟಿದೆ. ಎಷ್ಟು ಬೇಗ ಲೈಫ್ ಚೇಂಜ್ ಆಗೋಗ್ಬಿಡ್ತು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮಾವಂಗೆ ಪ್ಯಾಕೇಜ್ ತೊಗೊಂಡಿದ್ನಲ್ಲ, ಆ ಪ್ಯಾಕೇಜಿಗೆ ಖಾಲಿ ಹೋಟೆಲ್ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು 2 ಅವರ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಬ್ರೇಕ್ಫಾಸ್ಟಿಗೆ ಅತ್ತೆ ಇಡ್ಲಿ ಮಾಡಿದರು. ಅದ್ರ ಜೊತೆಗೆ ಚಟ್ನಿ ಕೂಡ ಇತ್ತು. ಕಾಂಬಿನೇಷನ್ಗೆ ಮಟನ್ ಕರಿ ಕೂಡ ಇತ್ತು. ನನಗೆ ಮಟನ್ ಕರಿ ಕಾಂಬಿನೇಷನ್ ತುಂಬ ಇಷ್ಟ. ಹಾಗೆಯೇ ಇವತ್ತು ಏನೋ ಸ್ಪೆಷಲ್ ಇದೆ, ಅದಕ್ಕೋಸ್ಕರ ನಾನು ಅಕ್ಕಿ ಖೀರ್ ಮಾಡಿಟ್ಟಿದ್ದೀನಿ ಬೆಳಗ್ಗೆನೇ. ಏನು ಸ್ಪೆಷಲ್ಲು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಈಗ ಇಡ್ಲಿ ತಿಂದ್ಬಿಟ್ಟು ನಾವು 2 ಅವರ್ಸ್ ಗ್ಯಾಪ್ ಕೊಟ್ಟು ಹಾಸ್ಪಿಟಲ್ಗೆ ಹೋಗಬೇಕು. ಅಷ್ಟರೊಳಗೆ ಸ್ವಾತಿಗೆ ಒಂದು ಪಾರ್ಸಲ್ ಬಂದಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೆ ಏನು ತರಿಸಿದ್ದಾಳೆ ಅಂತ. ಮಗು ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆ ಪದೇ ಪದೇ ಎದ್ದು ವಾರ್ಡ್ರೋಬಿಗೆ ಹೋಗೋದು ಬರೋದು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪದೇ ಚೇಂಜ್ ಮಾಡ್ತಾನೆ ಇರಬೇಕು. ಬೆಡ್ ಪಕ್ಕನೇ ಇಡೋವಂಥ ಬ್ಯಾಸ್ಕೆಟ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ 2 ಬ್ಯಾಸ್ಕೆಟ್ಸ್ ತರಿಸಿದ್ದಾಳೆ ಅಮೆಝಾನಿಂದ. ತುಂಬ ಚೆನ್ನಾಗಿದೆ, ಸ್ಟಡಿಯಾಗಿದೆ ಬ್ಯಾಸ್ಕೆಟ್ಸು. ತುಂಬ ಹೆವಿ ಐಟಮ್ಸ್ ಇಡೋಕ್ಕಾಗೋದಿಲ್ಲ. ಮಗು ಬಟ್ಟೆಗಳು, ಸಾಕ್ಸ್ಗಳು, ಆಮೇಲೆ ನ್ಯಾಪೀಸು, ಟೋಪಿ, ಸಾಕ್ಸು, ಮಿಟನ್ಸು, ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಪರ್ಫೆಕ್ಟಾಗಿದೆ.
ಕಾಂಪ್ಯಾಕ್ಟ್ ಆಗಿದೆ, ಒಂದ್ರ ಮೇಲೆ ಒಂದು ಕೂಡ ಇಡೋಕ್ಕಾಗೋದ್ರಿಂದ ನೀವು ಸಣ್ಣ ಸೈಡ್ ಟೇಬಲ್ ಇದ್ದರೆ ಸಾಕು, ಅದ್ರ ಮೇಲೆ ಇಟ್ಕೊಂಡ್ಬಿಡ್ಬೋದು. ಬಾಣಂತನದಲ್ಲಿ ಈ ಥರದ್ದು ಸಣ್ಣ ಸಣ್ಣ ಬ್ಯಾಸ್ಕೆಟ್ಸು ತುಂಬ ಹೆಲ್ಪ್ ಆಗುತ್ತೆ. ಈ ಬ್ಯಾಸ್ಕೆಟ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಈ ರೀತಿ ಯಾವುದು ಒಂದು ಬ್ಯಾಸ್ಕೆಟ್ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು. ನಾನು ಮಾವ ಮತ್ತೆ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಮತ್ತೆ ಬ್ಲಡ್ ಸ್ಯಾಂಪಲ್ ಕೊಡಬೇಕಲ್ವಾ 2 hours ಆದಮೇಲೆ ಬ್ಲಡ್ ಶುಗರ್ ಎಲ್ಲ ಟೆಸ್ಟ್ ಮಾಡೋದಕ್ಕೆ. ನಾನು ಪ್ಯಾಕೇಜ್ದು ಪಾಂಪ್ಲೆಟ್ ಏನು ತೋರಿಸಿ ಅದ್ರ ಸ್ಕ್ರೀನ್ಶಾಟ್ ಕೂಡ ತಗೊಂಡು ನೀವು ಸರ್ಜಿ ಹಾಸ್ಪಿಟಲ್ಗೆ ಹೋಗ್ಬೋದು. ನನಗೆ ಈ ಪ್ಯಾಕೇಜ್ ತುಂಬ ಟೋಟಲಿ ವರ್ತ್ ಅನಿಸುತ್ತೆ. ಎವ್ರಿ ಇಯರ್ ಒಂದ್ಸಲ ಈ ಟೆಸ್ಟ್ ಮಾಡಿಸ್ಬಿಟ್ರೆ ಯಾವುದೂ ಚಿಂತೆ ಇರೋದಿಲ್ಲ. ಸೊ ಈಗೆಲ್ಲ ಸ್ಯಾಂಪಲ್ ಕೊಟ್ಟು ಬಂದಿದ್ದೀವಿ, ರಿಪೋರ್ಟ್ ಬರೋದು ಇನ್ನೂ ಮತ್ತೆ ಲೇಟ್ ಆಗುತ್ತೆ, 2 hours ಅಂದಿದ್ದಾರೆ. ಸೊ ಮನೆಗೆ ಬಂದು ನಾವು ಲಂಚ್ ಮಾಡ್ತಾಯಿದ್ದೀವಿ. ಲಂಚ್ಗೆ ಸಂದೀಪ್ ಕೂಡ ಬಂದಿದ್ದಾರೆ ಇವತ್ತು ನಮ್ಮ ಜೊತೆಗೆ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟು ಸಿಂಪಲ್ ಆಗಿತ್ತು. ಚೆನ್ನಾಗಿತ್ತಾ, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ. ಈ ಬ್ಯಾಗ್ಸ್ ಏನು ಅಂತ ನೋಡ್ತಿದ್ದೀರಾ, ಇದು ಸ್ವಾತಿ ಹಾಸ್ಪಿಟಲ್ ಬ್ಯಾಗ್ಸು. ಇದರಲ್ಲೆಲ್ಲ ಪ್ಯಾಕ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನೆಲ್ಲ ಓಪನ್ ಮಾಡಿ ಏನೇನು ಹೇಗೆ ಜೋಡಿಸ್ಕೊಂಡಿದ್ದಾಳೆ, ಏನೇನು ಇಟ್ಕೊಂಡಿದ್ದಾಳೆ ಅಂತ ಡೀಟೇಲಾಗಿ ತೋರಿಸ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.